ಅದು 52 ವರ್ಷ ಆದಮೇಲೆ ತಿರ್ಗಾ ಮರು ಬಿಡುಗಡೆ ಆಯ್ತಾಯಿತ್ತು ಅಣ್ಣವ್ರದ್ದು ಪೋಸ್ಟು ನೋಡೋಕ್ಕೆ, ಆಮೇಲೆ ಕಟೌಟ್ ನೋಡೋದೇ ಒಂದು ಸೌಭಾಗ್ಯ. ಥಿಯೇಟ್ರ್ ಹತ್ರ ಸಖತ್ ಖುಷಿ ಆಯ್ತೈತೆ. ಈ ದಿನ ಪ್ರಸನ್ನ ಥಿಯೇಟ್ರಲ್ಲಿ ಎಲ್ಲ ಅಭಿಮಾನಿಗಳು ಸೇರಿ ಜೋರಾಗಿ ಸಂಭ್ರಮ ಮಾಡ್ತಾಯಿದ್ದಾರೆ ಅಣ್ಣವ್ರ ಹೆಸರಲ್ಲಿ. ಅದು ತುಂಬ ಖುಷಿ ಆಯ್ತೈತೆ. ನೀವು ಅಯ್ಯೋ, ಹೊಸ ಪಿಕ್ಚರ್ಗೂ ಇಲ್ಲ, ಥಿಯೇಟ್ರ್ ಓನರ್ ಖುಷಿ ಆಗ್ಬಿಟ್ಟಿದ್ದಾರೆ. ಫಸ್ಟ್ 2 ಶೋ ಅಂದರು, ಆಮೇಲೆ 5 ಶೋ ಕೊಡಿ ಅಂತ ಅವತ್ತೇ ಹೇಳ್ದೋ. ಇವಾಗ ಮೊನ್ನೆ ಅವರೇ ಕರೆದು ಹೇಳ್ತಾವ್ರೆ, ಈ ಥರ ಕಲೆಕ್ಷನ್ ಆಯ್ತೈತೆ, 5 ಶೋ ಕೊಡ್ತಾಯಿದ್ದೀನಿ, ಪಿಕ್ಚರು ಎಂಜಾಯ್ ಮಾಡಿರಿ ಅಂತ. ಜೋರಾಗಿರುತ್ತೆ ಇವತ್ತೆಲ್ಲ ಸೆಲೆಬ್ರೇಷನ್ನು. ಎಲ್ಲ ಅಭಿಮಾನಿಗಳು ಬರ್ರಿ, ಒಳ್ಳೆ ಎಂಜಾಯ್ ಮಾಡೋಣ ಅಣ್ಣವ್ರ ಸಿನಿಮಾ ನೋಡ್ಕೊಂಡು ಅಂತ ಹೇಳ್ತೀವಿ. ನಾವು ಸೆಕೆಂಡ್ ರಿಲೀಸ್ ಬಸ್ ನೋಡಿದ್ದು, ನಾವು ಹುಟ್ಟೇ ಇಲ್ಲ. 52 ವರ್ಷ ಅಣ್ಣವ್ರದ್ದು ಪಿಕ್ಚರ್ ರಿಲೀಸ್ ಆಗಿ ಅಂದರೆ ಎಲ್ಲಿ ನೋಡೋದು, ನಾವೆಲ್ಲ ಸೆಕೆಂಡ್ ಥರ್ಡ್ ರಿಲೀಸ್ಗಳು ನೋಡಿರೋದು ಪಿಕ್ಚರ್ ಇದು. ಇವಾಗ ನಮಗೆ ಖುಷಿ ಅದು ನೋಡೋಕ್ಕೆ, ಆ್ಯಕ್ಟಿಂಗ್ ನೋಡೋಕ್ಕೆ, ಹಾಡು, ಆ ಡ್ಯಾನ್ಸು, ಅಣ್ಣವ್ರು ಡೈಲಾಗು, ಅಣ್ಣವರು ಮಂಜುಳದು ಕಾಂಬಿನೇಷನ್, ಅಣ್ಣವರು ವಜ್ರಮುನಿ, ಆಮೇಲೆ ಯಾರದು ಬಾಲಕೃಷ್ಣ ಅವ್ರದ್ದಂತೂ ತಿಂದಾಕ್ಬಿಟ್ಟವ್ರು. ಆ್ಯಕ್ಟಿಂಗ್ ಸಖತ್ತಾಗಿ ಮಾಡವ್ರೆ. ಎಲ್ಲರೂ ಚೆನ್ನಾಗೈತೆ, ಯಾರ ಬಗ್ಗೆನೇನು ಮಾತಾಡೋಂಗಿಲ್ಲ. ಸೂಪರಾಗಿ ಮಾಡವ್ರೆ. ಒಳ್ಳೆ ಎಂಜಾಯ್ ಮಾಡ್ಬೋದು ಮಾತ್ರ ಸಿನಿಮಾಲಿ ಅಭಿಮಾನಿಗಳು. ಸರ್, ಇದು ಸಂಪತ್ತಿಗೆ ಸವಾಲ್ ಫಿಲಮ್ ಬಂದು 52 ವರ್ಷ ಆಗಿದೆ. ನಾವು ಹುಟ್ಟೇ ಇರಲಿಲ್ಲ ಅವಾಗ. ನಾನು 4-5 ತಿಂಗಳು ಮಗು ಏನೋ ನಮ್ಮ ತಾಯಿ ಹೇಳಿದ್ದು. 5 ತಿಂಗಳು ಮಗು ಕರೆಕ್ಟು. ಅದನ್ನು ನಾವು ಮರು ಬಿಡುಗಡೆ ಮಾಡಿದಾಗ ಒಂದು 3-4 ಸಲ ನೋಡಿದ್ದೀವಿ. ಆದರೆ ಇವಾಗ ರಿಲೀಸ್ ಆಗಿದೆ. ಆದರೆ ಇವತ್ತಿನ ಯೂತ್ ಹುಡುಗರು ಈ ಫಿಲಮ್ನ ಬಂದು ನೋಡಬೇಕು. ಇವಾಗ ಬರ್ತದೆ ಫಿಲಮ್ಗಳು, ಅದೇನು ಹಿಂಗೆ ಬಂದು ಹಿಂಗೆ ಹೋಗ್ಬಿಡುತ್ತೆ. ಮನೆಯೆಲ್ಲ ಕುಟುಂಬ ಎಲ್ಲ ಬಂದು ಕುತ್ಕೊಂಡು ನೋಡಬೇಕು. ಆ ಥರ ಮೆಸೇಜ್ ಇರೋಂಥ ಸಿನಿಮಾ. ಅಣ್ಣವರು ಕುಟುಂಬದಲ್ಲಿ ಬಿಟ್ಟರೆ ಆ ಥರ ಫಿಲಮ್ಗಳು ಮತ್ತು ಯಾರೂ ತೆಗಿಯೋಕ್ಕಾಗಲ್ಲ. ಮನೆಯಲ್ಲಿರೋ ಹೆಣ್ಮಕ್ಳಿಂದ ಹಿಡಿದು ಪ್ರತಿಯೊಬ್ಬರು ಬಂದು ನೋಡಬೇಕಾಗಿರೋದು ಸಿನಿಮಾ ಇದು. ಈ ಏನಿದೆ ಕುಟುಂಬ, ಒಂದು ಜಾಯಿಂಟ್ ಫ್ಯಾಮ್ಲಿ, ಇಂಥ ಫಿಲಮ್ನ ನೋಡಿ ಕಲ್ತ್ಕೋಬೇಕು. ಆ ಥರ ಇವತ್ತಿನ ಯೂತ್ಗಳು ದಯವಿಟ್ಟು ಮನೇಲಿರಬಾರ್ದು, ಬಂದು ಥಿಯೇಟ್ರಲ್ಲಿ ಬಂದು ಈ ಫಿಲಮ್ ನೋಡಿ. ಅದು ಸಿನಿಮಾ ಸ್ಕೋಪ್ ಮಾಡಿದ್ದಾರೆ, ಕಲರು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಪ್ರತಿಯೊಬ್ಬರೂ ಅಭಿಮಾನಿಗಳು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಬೇಕು. ಆಮೇಲೆ ಇವತ್ತು ಸೆಲೆಬ್ರೇಷನ್ನು ಎಲ್ಲ ಅಭಿಮಾನಿಗಳು ಸೇರಿ ಇಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಹಾಗೂ ಅನ್ನದಾನ ಕಾರ್ಯಕ್ರಮ ಇದೆ, ಆಮೇಲೆ ರಸಮಂಜರಿ ಆರ್ಕೆಸ್ಟ್ರಾ ಇದೆ, ಆಮೇಲೆ ಎಲ್ಲ ನಟರು, ಕೆಲವು ನಟರು, ಆಮೇಲೆ ರಾಜ್ಕುಮಾರ್ ಕುಟುಂಬದವರು ಎಲ್ಲ ಮನೆಯವರು ಬರ್ತಾಯಿದ್ದಾರೆ. ಹಾಗೂ ಎಲ್ಲ ಅಭಿಮಾನಿಗಳು ಇಂಥವ್ರೆ ಅಂತಲ್ಲ, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಅಂಬರೀಷ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಅಭಿಮಾನಿಗಳು ಬಂದು ಇಲ್ಲಿ ಸೇರಿ ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನವಿ. ಏನಿವತ್ತು ಪ್ರಸನ್ನ ಚಿತ್ರಮಂದಿರದಲ್ಲಿ ಸಂಪತ್ತಿಗೆ ಸವಾಲ್ 1974-75ರಲ್ಲಿ ಇದು ಬಿಡುಗಡೆ ಆಗಿದಂಥ ಸಿನಿಮಾ. ಎಷ್ಟೋ ಸತಿ ಹಲವಾರು ಬಾರಿ ಇದು ಮತ್ತೆ ರಿಲೀಸ್ ಆಗಿ ಸುಮಾರು ದಿನ, ಅದನ್ನು ಶತದಿನೋತ್ಸವ ಆಚರಿಸಿ ಹೋಗಿರೋಂಥ ಸಿನಿಮಾ. ರಾಜ್ಕುಮಾರ್ ಅಂದರೆ ಏನಂದರೆ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು, ಇಡೀ ಭಾರತ ಚಿತ್ರರಂಗಕ್ಕೆ ಗೊತ್ತು ರಾಜ್ಕುಮಾರ್ ಶಕ್ತಿ ಅಂದರೆ ಏನು ಅಂತ. ಯಾಕೆಂದರೆ ಅಂಥ ಸಿನಿಮಾಗಳನ್ನ ಕೊಟ್ಟಿದ್ದಂಥದ್ದು. ಅವರು ಆಡಿದಾರ ಹಾಡುಗಳೇ ಇಲ್ಲ. ಯಾವ ದೇವ್ರ ಮೇಲೆ ತೊಗೊಳ್ಳಿ, ಎಲ್ಲ ಪಾತ್ರಕ್ಕೆ ಸಹಿ, ಮತ್ತು ನಟನೆಯಲ್ಲೂ ಸಹಿ, ಮತ್ತು ಅವ್ರ ಹಾಡುಗಳಿದಾವಲ್ಲ, ಇವತ್ತು ಕಿವಿಲಿ ಇಂಪಾಗಿ ಅಂತ ಹಾಡುಗಳನ್ನ ಕೇಳ್ತಾಯಿದ್ರೆ ನಾವು ಯಾವುದು ಸಿನಿಮಾದ ಯಾವ ಹಾಡು ಕೇಳಬೇಕಾದ್ರೆ ನಾವು ಹಾಡೋಕ್ಕೆ ರೆಡಿ ಇರ್ತೀವಿ. ಈಗ ಬರೋಂಥ ಸಿನಿಮಾಗಳು ಒಂದು ಹಾಡನ್ನ ಕೂತ್ಕೊಂಡು ನಾವು ಕೇಳೋದಕ್ಕಾಗಲ್ಲ. ಆ ಮ್ಯೂಸಿಕ್ ಇರ್ಬೋದು, ಆ ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಯಾವುದಕ್ಕೂ ಕೂಡ ಒಂದಕ್ಕೊಂದು ಮ್ಯಾಚ್ ಆಗಲ್ಲ ಅಂಥದ್ದು. ರಾಜ್ಕುಮಾರ್ ಸಿನಿಮಾಗಳಲ್ಲಿ ಏನಪ್ಪ ವಿಶೇಷವಾಗಿತ್ತು ಅಂದರೆ, ಒಂದು ಸಿನಿಮಾದಲ್ಲಿ 5 ಹಾಡಿದ್ರೆ 5 ಹಾಡು ಕೂಡ ತುಂಬ ಚೆನ್ನಾಗಿರ್ತಿತ್ತು. 6 ಹಾಡು ಬರಲಿ ಅಂಥ ಇಂಪಾದಂಥ ಗೀತೆಗಳನ್ನ ಕೇಳಿ ಬೆಳೆದಂಥ ನಾವೆಲ್ಲರೂ, ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದಂಥವ್ರು ನಾವೆಲ್ಲ. ರಾಜ್ಕುಮಾರ್ ಅಂದರೆ ಏನು ಈ ಕರ್ನಾಟಕಕ್ಕೆ ಕೊಡುಗೆ. ಈಗ ಅವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಕುವೆಂಪು ಅವರು ಕೂಡ ಹೇಳಿದರು, ಅವ್ರು ಕನ್ನಡ ಏನಾದರೂ ಕೇಳಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಾಯಿಯಿಂದನೇ ಕೇಳಬೇಕು, ಮುತ್ತು ಸೌದಂತಿರ್ತದೆ ಅವ್ರ ಬಾಯಲ್ಲಿ ಅಂತ ಕೂಡ ಹೇಳಿದರು. ಅವರು ರಾಜ್ಕುಮಾರ್ ಇದ್ದಿದ್ರೆ ಈ ಪರ ವಿರೋಧಿಗಳಿದ್ರಲ್ಲ, ಇವತ್ತೆಲ್ಲ ಯಾರೋ ಆಪೋಸಿಟ್ಗಳು, ರಾಜ್ಕುಮಾರ್ ಸಿನಿಮಾ ರಿಲೀಸ್ ಆಯ್ತಾರೆ ಅವ್ರು ಎಲ್ಲಿ ಔತ್ಕೊಂಡು ಕೂತ್ಕೋತಾಯಿದ್ರು ಅಂತಲೇ ಗೊತ್ತಾಯ್ತಿರಲಿಲ್ಲ, ಹಂಗೆ ಕೂತ್ಕೊಂಡ್ಬಿಟ್ಟಿರೋರು. ಅಂಥ ನಟನ ಇವತ್ತು ಮತ್ತೆ ನಾವು ನೋಡೋಂಥ ಭಾಗ್ಯ ಸಿಕ್ಕಿದೆ. ಇಲ್ಲಿ ನೋಡ್ತಾ ಇದ್ದೀವಿ ಹಲವಾರು ಜನ ವಯೋವೃದ್ಧರು 50, 60, 70 ವರ್ಷ ಗಂಟನೂ ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ. ಹಬ್ಬದ ರೀತಿ ಇಲ್ಲಿ ನಾವು ಈಗ ಸುತ್ತಮುತ್ತ ಅಗ್ರಹಾರ ಇರ್ಬೋದು, ನಮ್ಮ ಮಾಗಡಿ ರಸ್ತೆಯವರವರು ಎಲ್ಲ ಕಡೆಯಿಂದ, ಇಡೀ ಕರ್ನಾಟಕದಿಂದ ಎಲ್ಲ ಬಂದಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ನಾವು ಬೆಳಗ್ಗೆಯಿಂದ ಕೂಡ ಇಲ್ಲೇ ಇದ್ದೀವಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಹಾರ ಮತ್ತು ರಸಮಂಜರಿ ಕಾರ್ಯಕ್ರಮ ಎಲ್ಲ ಇದೆ. ರಾಜ್ಕುಮಾರ್ ಶಕ್ತಿ ಅಂದರೆ ಇಡೀ ಪ್ರಪಂಚಕ್ಕೆ ಗೊತ್ತು ಬಿಡ್ರಿ. ಯಾಕೆಂದರೆ ಒಂದು ಸತಿ ಹಿಂಗೆ
ಯಾರೋ ನಮ್ಮ ತಮಿಳ್ನಾಡಿಗೆ ಕೇಂದ್ರ ಆಡಳಿತ ಪ್ರದೇಶ ಸೇರಬೇಕು ಇದನ್ನು ಬೆಂಗಳೂರಿನ ಅಂತ ಹೇಳ್ತಾರೆ, ಯಾರೋ ಒಬ್ಬ ಎಮ್ ಜಿ ರಾಮಚಂದ್ರನ್ ಅಂತ. ಅಣ್ಣವ್ರು ಒಂದೇ ಒಂದು ಮಾತಾಡೋದು ಅವಾಗ, ನಿಮಗೆ ತಾಕತ್ತಿದ್ರೆ ಅದನ್ನು ಮಾಡಿ ಹೆಂಗೆ ಅಂತೇಳಿ ಒಂದು ಹೇಳಿಕೆ ಕೊಡ್ತಾರೆ. ಅದು ಅವ್ರ ಕಿವಿಗೆ ಬೀಳ್ತದೆ. ಅವ್ರು ಬಂದು ಇಲ್ಲಿ ವಿಧಾನಸೌಧ ಮುಂದೆ ಬಂದು ತಪ್ಪಾಯಿತು ಅಂತ ಕೇಳಿಕೊಂಡು ರಾಜ್ಕುಮಾರ್ ಅವ್ರನ್ನ ಅಪ್ಕೋತಾರೆ ಅವತ್ತಿಂದ ಕೂಡ. ಮತ್ತೊಮ್ಮೆ ಇನ್ನೊಂದು ಸತಿ ಉದಾಹರಣೆ ಹೇಳ್ತೀನಿ. ಚಿಕ್ಕಮಗಳೂರಲ್ಲಿ ಇಂದಿರಾ ಗಾಂಧಿ ಒಂದು ಇದಕ್ಕೆ ನಿಂತ್ಕೊತಾರೆ ಎಲೆಕ್ಷನ್ಗೆ. ಅವಾಗ ಯಾರೋ ಅಪಪ್ರಚಾರ ಮಾಡ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಚಿಕ್ಕಮಗಳೂರಲ್ಲಿ ನಿಂತ್ಕೋತಾ ಇದ್ದಾರೆ ಅಂತ. ಅವಾಗ ಎಮ್ ಜಿ ಆರ್ ಹೋಗಿ ಹೇಳ್ತಾರೆ, ಇಲ್ಲ ಅವರು ಸಿನಿಮಾಗೆ ಬಿಟ್ಟರೆ ಇನ್ಯಾವುದಕ್ಕೂ ರಾಜಕೀಯ ರಂಗು ಬರಲ್ಲ, ನೀವು ಭಯ ಪಡಬೇಡಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಇಂದಿರಾ ಗಾಂಧಿ ಬಂದು ಅಣ್ಣವ್ರಿಗೆ ಕೇಳಿಕೊಂಡು ಬಂದು ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ರಾಜ್ಕುಮಾರ್ ಅವರು ಹೇಳ್ತಾರೆ ಅವಾಗ, ನನಗೆ ಸಿನಿಮಾ ರಂಗ ಬಿಟ್ಟರೆ ನನಗೆ ಬೇರೆ ಯಾವುದ್ರಲ್ಲೂ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಅಂಥ ಶಕ್ತಿ ಅದು. ಇಂದಿರಾ ಗಾಂಧಿ ಕೂಡ ಎದುರ್ಕೊಂಡಂಥದ್ದು. ಅವತ್ತು ಚಿಕ್ಕಮಗಳೂರು ಎಲೆಕ್ಷನಲ್ಲಿ ರಾಜ್ಕುಮಾರ್ ನಿಂತ್ಕೊಂಡ್ರಿಂದ ಭಯ ಬಿದ್ದಿರ್ತಾರೆ ಇಂದಿರಾ ಗಾಂಧಿ. ಅವತ್ತು ರಾಜ್ಕುಮಾರ್ ಹೇಳ್ತಾರೆ, ನನಗೆ ಸಿನಿಮಾ ರಂಗ ಬಿಟ್ಟರೆ ಯಾವ ರಂಗನೂ ಬೇಡ, ಇದರಲ್ಲೇ ನನಗೆ ಯಶಸ್ಸು ಸಾಧಿಸ್ತೀನಿ, ಇನ್ನೂ ಭಾಳ ಇದ್ದಾವೆ ನನಗೆ ಮಾಡೋಂಥದ್ದು ಇಲ್ಲೇ ಕೆಲಸ ಅಂತೇಳಿ. ಆ ಉದಾಹರಣೆ ಅಪ್ಪ ಇವತ್ತಿನ ಸಿನಿಮಾ ರಂಗದಲ್ಲಿ ನೋಡಬೇಕು. ಒಂದು ಸಿನಿಮಾ ಯಶಸ್ವಿ ಆಯಿತು ಅಂದರೆ 25 ಜನ ಬಾಡಿಗಾರ್ಡ್ ಅವ್ರಿಗೆ. ಆದರೆ ಅಣ್ಣವ್ರಿಗೆ ಆ ಥರ ಮೆರಿಲಿಲ್ಲ. ಅವರು ಒಂದು ವೈಟ್ ಶರ್ಟು ವೈಟ್ ಪಂಚೆ, ಒಂದೇ ಒಂದು ರಿಂಗು ಕೂಡ ಅವ್ರು ಹಾಕೊಂಡಿರಲಿಲ್ಲ. ಅಂಥ ದೇವತಾ ಮನುಷ್ಯನ ನಾವೆಲ್ಲ ನೋಡಿ ಬೆಳೆದವರು. ಇವತ್ತೇನಾದರೂ ಸಂಸ್ಕಾರ ಸಂಸ್ಕೃತಿಯನ್ನು ಕಲ್ತಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಂದ ನೋಡಿ ಕಲಿಬೇಕು ಅಂತೇಳಿ ಈ ಮುಖಾಂತರ ಹೇಳ್ತೀವಿ. ರಾಜ್ಕುಮಾರ್ ಅವ್ರು ಆಡಿರ್ಬೋದು, ಏನೇ ಇರ್ಬೋದು, ಅವರಂಥ ಮನುಷ್ಯ ಮತ್ತೆ ಹುಟ್ಟು ಇಲ್ಲ, ಮುಂದೆ ಯಾರೂ ಬರಲ್ಲ. ಅದಕ್ಕೆ ಉದಾಹರಣೆ ಅವ್ರ ಮಗ ಅಪ್ಪು ಅವರು ಕೂಡ ಅದೇ ಥರ ಬೆಳೆದ್ರು. ಅವರೊಬ್ಬರೇ ಅವರು ಆ ದಾನ ಧರ್ಮದಲ್ಲಿರ್ಬೋದು ಎಲ್ಲ. ರಾಜ್ಕುಮಾರ್ಗೂ ಏನು ನಟನೆಯಲ್ಲಿ ಅಣ್ಣವ್ರು ಮೀರಿಸಿದ್ರು, ಅವರು ದಾನ ಧರ್ಮದಲ್ಲಿ ಮೀರಿಸೋದಂಥವ್ರು ಅಪ್ಪು. ಅವ್ರನ್ನೂ ಕೂಡ ನಾವು ನೆನೆಸ್ಕೊಂಡು ಇದೇ ಬರೋ ತಿಂಗಳಲ್ಲೆಲ್ಲ ಅವ್ರದ್ದು ಏನು ಜನ್ಮದಿನ ಬರ್ತಾಯಿದೆ, ಎಲ್ಲ ಸಿದ್ಧರಾಗ್ತಾಯಿದ್ದೀವಿ. ನಾವು ಮುಂದೆ ಅವರ ಬರ್ತಡೇಲೆಲ್ಲ ನೋಡೋಣ. ಹಂಗೆ ಇವತ್ತು ಏನಿದೆ ನಮ್ಮ ಸಂಪತ್ಗೆ ಸವಾಲು ಸಿನಿಮಾನ ಎಲ್ಲ ನೋಡಿ ಯಶಸ್ವಿಗೊಳಿಸಿ ಇಡೀ ಕರ್ನಾಟಕ ಚಿತ್ರ ಜನ ನೋಡಬೇಕು ಅಂತೇಳಿ ನಿಮ್ಮ ಮನವಿ ಮಾಡ್ತಾಯಿದ್ದೀವಿ.